ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಶ್ಯಾಮ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಗುಡ್ ಮಾರ್ನಿಂಗ್ 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 ವ್ಲಾಗ್ ಮಾಡ್ತಿದ್ದೀನಿ. ನಾನು ಕೂಡ ಅದ್ರಲ್ಲಿ ಇಲ್ಲ ಇಲ್ಲ ಅದೇ ಅದು ಇದನ್ನ ಇಲ್ಲೇ ಅಂತಿತ್ತು. ಜಸ್ಟ್ ಇನ್ನೇನು ಬೇಕು ಎಲ್ಲ ಹಾಕ್ಲಿ. ಗ್ಯಾಪ್ ಐತೆ ಅದ್ರಲ್ಲಿ. ಏನೈತೆ ಎಣ್ಣ ಎಲ್ಲ ಹಾಕ್ತೀನಿ ಇದರಲ್ಲಿ ಹಾಕಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಮೋಕ್ಷಿತಾಗೆ ದೋಸೆ, ಕ್ಯಾರೆಟ್ ದೋಸೆ, ಕ್ಯಾರೆಟ್ ತುರ್ತಿದ್ದೀನಿ ನೋಡಿ ಇದರಲ್ಲಿ. ಇದನ್ನ ದೋಸೆ ಮಾಡಿ ಅವಳು ಕೊಡಬೇಕು. ಇದನ್ನ ಇವಾಗ ಎಷ್ಟು ಇಟ್ಬೇಕೋ ಅಷ್ಟು ಹಿಟ್ಟನ್ನ ನಾನು ಅದ್ರಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಅವಳಿಗೆ ಟಿಫನ್ ಮಾಡಿ ಒಂದ್ಸರಿ ತಿನ್ನಿಸ್ಬಿಟ್ರೆ ಆಮೇಲೆ ನಾವು ಫ್ರೀಯಾಗಿ ಎಲ್ಲ ಮಾಡ್ಕೊಬೋದು. ಇವತ್ತು ಫ್ರೈಡೇ, ಅದಕ್ಕೆ ಪೂಜೆ ಕೂಡ ಮಾಡಬೇಕು. ಟೈಮ್ ಬಂದು ಎಷ್ಟು ನೋಡ್ತೀನಿ, 2 ನಿಮಿಷ ನೋಡಕ್ಕೆ 4 ನಿಮಿಷ ಇದೆ 9 ಗಂಟೆಗೆ. ನಂದು ಯಾವಾಗೂ ಪೂಜೆ 12 ಗಂಟೆ ಆಗೋದು. ಮನೇಲೆಲ್ಲ ಮುಗಿಸ್ಕೊಂಡು ಮಾಡೋಷ್ಟರಲ್ಲಿ. ಸುಬ್ಬುಗೆ ಸೊಪ್ಪು ಸಾರು ಅನ್ನ ಬೇಕಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಇಡ್ಲಿ ಏನು ಬೇಡಬೇಕು, ದೋಸೆ ಟಿಫನ್ ಏನು. ಅದಕ್ಕೆ ಇವಳಿಗೆ ಮಾತ್ರ ಇವಾಗ ನಾನು ದೋಸೆ ತಿಂತೀನ ಇಲ್ಲ ಕೆಲಾಕ್ಸ್ ತಿಂತೀನ ನನಗೆ ಗೊತ್ತಿಲ್ಲ ಏನು ತಿಂತೀನ. ಸ್ವಲ್ಪ ಹೆಲ್ದಿಯಾಗಿರುತ್ತೆ. ಕ್ಯಾರೆಟು ಆ ಥರ ಬೀಟ್ರೋಟ್ ಕೂಡ ಹಾಕ್ಕೊಬೋದು, ನಮ್ಮ ಇಷ್ಟ ಅದು. ನಾನು ಇದರಲ್ಲಿ ಕ್ಯಾರೆಟ್ ಹಾಕಿದ್ದೀನಿ. ಟೈಮ್ ಇಲ್ಲ ಬೀಟ್ರೋಟ್ ಎಲ್ಲ ತುಟ್ಕೊಂಡಿರೋಕ್ಕೆ, ಅದಕ್ಕೆ ಕ್ಯಾರೆಟ್ ಮಾತ್ರ ಹಾಕಿದ್ದೀನಿ. ನೋಡಿ ಹಿಂಗಿರಬೇಕು ಕನ್ಸಿಸ್ಟೆನ್ಸಿ. ಅವಳು ಸ್ವಲ್ಪ ಮೆತ್ತಗೆ ಹಾಕ್ತೀನಿ, ಅದಕ್ಕೆ ಹಿಂಗಿದ್ರೆ ಸಾಕು. ನೀವು ಸ್ವಲ್ಪ ನೀರು ತೆಳ್ಳು ದೋಸ್ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅದ್ರಲ್ಲಿ ಸಾಕು. ನಂಗೆ ಇದೇನೋ ಅನ್ನಿಸ್ತಿದೆ. ಇವಾಗ ಅದನ್ನು ಸುಟ್ಬಿಟ್ರೆ ಹಾಲು ಇಕ್ಕಿದ್ದೀನಿ ಕಾಯ್ಸೋಕ್ಕೆ. ಇಕ್ಕಿದ್ದೀನಿ ನೋಡಿ, ಹಾಲೆಲ್ಲ ಉಕ್ಕೋಗ್ಬಿಟ್ಟಿದೆ. ಹಿಂಗೆ ರೆಡಿ ಮಾಡಿ ಇಟ್ಕೊ. ಜಾಸ್ತಿ ತೆಳ್ಳಗೆ ಹಾಕಲ್ಲ. ಜಾಸ್ತಿ ತೆಳ್ಳಗೆ ಹಾಕಿದ್ರೆ ಅವಳಿಗೆ ತಿನ್ನೋಕ್ಕೆ ಕರಮ್ ಇರಬಾರ್ದು, ಮೆತ್ತಗಿರ್ಬೇಕು ಮಕ್ಕಳಿಗೆ, ಅವಾಗೆ ಚೆನ್ನಾಗಿರೋದು. ಹಾಕ್ಕೊಳ್ಳಿ. ಫ್ಲೇಮ್ ಮೀಡಿಯಮ್ಮಲ್ಲಿ ಇಕ್ತೀನಿ. ಹಿಂಗೆ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಬೇಕು. ಸೈಡಲ್ಲೆಲ್ಲ ಎಣ್ಣೆ ಬೇಕು, ತುಪ್ಪ ಕೂಡ ಹಾಕ್ಕೊಬೋದು. ಎಣ್ಣೆ ಹಾಕ್ತಿದ್ದೀನಿ. ಎಜ್ಜಸಲ್ಲೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ತಿರ್ಗಿಸ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ನಾನು ಅಷ್ಟರಲ್ಲಿ ಗ್ರೀನ್ ಟೀ ಮಾಡ್ಕೊತೀನಿ. ಗ್ರೀನ್ ಟೀ 2 ಡೇಸಿಂದ ಕುಡ್ದಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಇವತ್ತು ಕುಡಿಲೇಬೇಕು. ತುಂಬ ದಿನ ಸ್ಕಿಪ್ ಮಾಡ್ಕೊಂಡ್ಬಂದರೆ ಆಮೇಲೆ ಕೆಟ್ಟೋಗ್ಬಿಡುತ್ತೆ. ನೋಡಿ ವಾಟ್ರ್ ತೊಗೊಂಡಿದ್ದೀನಿ, ಇದರಲ್ಲಿ ಇಡ್ತೀನಿ. ನನಗೆ ಇಷ್ಟು ವರ್ಷಗಳಿಂದ ಗ್ರೀನ್ ಟೀ ಕುಡಿದ್ರೇನು ಗ್ರೀನ್ ಟೀ ಕುಡಿಬೇಕಾದ್ರೆ ಸ್ವಲ್ಪ ಭಯ, ಅದೇನೋ ಗೊತ್ತಿಲ್ಲ. ಅದು ಹನಿ ಹಾಕಿ ಕುಡಿಯೋದು. ಹನಿ ಹಾಕ್ದಿರ ಕುಡಿದ್ರೆ ಅಷ್ಟು ನನಗೆ ಆಗೋದಿಲ್ಲ, ಒಂಥರ ವಾಮಿಟ್ ಬಂದಂಗೆ ಆಗೋಗುತ್ತೆ. ಅದು ಬೆಳಿಗ್ಗೆ ಅಲ್ವಾ, ಅದಕ್ಕೆ ನೋಡಿ ಏನಿಲ್ಲ, ನೈಟು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಆ ವಿಡಿಯೋ ಬಂದುಬಿಟ್ಟಿರುತ್ತೆ ಪ್ಲಮ್ದು, ನಿಮ್ಗೆ ನೋಡ್ಸಿರ್ತೀನಿ ಅಲ್ವಾ, ಸ್ಪಿಟನಲ್ಲಿ ತೊಗೊಂಡಿದ್ದು. ಅದು ಸ್ಕ್ರಬ್ಬು ಮತ್ತು ಫೇಸ್ ಪ್ಯಾಕ್ 2 ಯೂಸ್ ಮಾಡಿದ್ದೀನಿ. ಡಾರ್ಕ್ ಸರ್ಕಲ್ಸು ಈ ನಡುವೆ ಕಮ್ಮಿ ಆಗಿದೆ. ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡ್ತಿದ್ದೀನಿ. ಎದ್ದೇಳೋದು 8:30 ಆಗ್ತಿದೆ, ಅದರಲ್ಲೇ ಗೊತ್ತಾಗ್ತಿರುತ್ತೆ ನಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ. 8:30ಗೆ ಎದ್ದಿದ್ದೀನಿ. ಮಲಗೋದು ಲೇಟ್ ಆಗ್ತಿದೆ, ಅದರಿಂದ ಎದ್ದೇಳೋದು ಲೇಟ್ ಆಗ್ತಿದೆ. ಇವಾಗ ಇದು ಬೆಂದಮೇಲೆ ಅವಳಿಗೆ ತಿನ್ನಿಸ್ಬಿಟ್ಟು ಗ್ರೀನ್ ಟೀ ಕುಡ್ಕೊಂಡು ಅವಳಿಗೆ ತಿನ್ನಿಸ್ಬಿಡ್ತೀನಿ. ಆಮೇಲೆ ಇಕ್ಕಿದ ಕಸ ಗುಡಿಸು, ಮನೆ ಒರೆಸು, ರಂಗೋಲಿ ಹಾಕು ಅಂತ ಯಾವಾಗೂ ರೊಟೀನ್. ಫ್ರೈಡೇ ಇದೆಲ್ಲ ತೊಗೊತೀನಿ. ಆ ಗಾಜಿನ ಕಪ್ಪು ಪಾತ್ರೆ ತೊಳೆದಿರೋ ಹತ್ರ ಎಲ್ಲಿರ್ತ ಗೊತ್ತಿಲ್ಲ. ಇದು ತೊಗೊಂಡು ನಂಗೆ ಗೊತ್ತಿರೋ 6 ಮಂತ್ಸ್ ಆಯಿತು. ಇನ್ನು ಎಷ್ಟಿದೆ, ಎಷ್ಟು ಬರೋದು.
100 ಬರುತ್ತೆ. 100 ಡೇಸ್ ಅಂದರೆ 3 ಮಂತ್ಸ್ಗೆ 100 ಡೇಸ್ ಆಗೋಯ್ತು. ಅಂದರೆ 6 ಮಂತ್ಸ್ ಆಗಿದೆ ಅಂದರೆ ನಾನು ಸ್ಕಿಪ್ ಮಾಡ್ಬಿಡ್ತೀನಿ. ನಾ ಇಷ್ಟಿದೆ ಇದೆಲ್ಲ ಖಾಲಿ ಮಾಡಿ ಮತ್ತೆ ಇದರದ್ದು ತೊಗೊಳ್ತೀನಿ. ಇದು ಆಫರಲ್ಲಿ ಬಂತು ಫ್ಲಿಪ್ಕಾರ್ಟಲ್ಲಿ. ನೀವು ಬೇಕಾದ್ರೆ ಸ್ಟೋರ್ ತೊಗೊಂಡ್ರೆ ಆಫರ್ ಬರುತ್ತೆ. ದಿನ ಕುಡಿಯೋರಾದರೆ ಅದಕ್ಕೆ ಕುಡಿಯೋದು ತುಂಬ ಒಳ್ಳೆಯದು. ಹೊಟ್ಟೆ ಮೈನ್, ಹೊಟ್ಟೆ ಕಮ್ಮಿ ನೋಡಿಸುತ್ತೆ. ಪುಡಿ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ, ನಮ್ಗೆ ಇಷ್ಟ ಆಗಲ್ಲ. ಇದೇ ಚೆನ್ನಾಗಿ ಸ್ಟೈಲಿಶ್ ಆಗಿರುತ್ತೆ, ಮತ್ತೇನು ಕುಡಿಬೇಕು ಅನಿಸುತ್ತೆ. ಮತ್ತು ಇದು ನಾನು ಹೊಸ್ದಾಗಿ ತೊಗೊಂಡಿರೋ ಹನಿ. ಓಕೆ, ಚೆನ್ನಾಗಿದೆ. ಪ್ಯೂರ್ ಏನು ಅನಿಸಲ್ಲ. ಮತ್ತು ಇದು ನಾನು ಹೊಸ್ದಾಗಿ ತೊಗೊಂಡ್ಕೆಲ್ಲ ಇದು ಸ್ಟ್ರಾಬೆರಿ ಫ್ಲೇವರ್ ಮತ್ತು ಕೊಡೋಣ ಅನಿಸ್ತೈತೆ ನಿಮಗೆ. ಫಸ್ಟ್ ಇದೆ ಚೆನ್ನಾಗಿತ್ತಪ್ಪ ಅನಿಸ್ತೈತೆ, ಆದರೆ ಇದು ಒಂಥರ ಟೇಸ್ಟ್ ಚೆನ್ನಾಗಿದೆ. ಸ್ಟ್ರಾಬೆರಿ ಫ್ಲೇವರ್ ಇಷ್ಟ ಇದ್ದಾರೆ, ಇದನ್ನು ಸ್ಕಿಪ್ ಮಾಡಿಬಿಡಿ, ಚೆನ್ನಾಗಿರಲ್ಲ. ಆದರೆ ನಂಗೆ ಇಷ್ಟ ಸ್ಟ್ರಾಬೆರಿ, ನನಗೆ ಇಷ್ಟ ಆಗ್ತದೆ. ನನಗೆ ಒಂಥರ ತೆಗಿ ಅಂದರೆ ನಿಮ್ಗಾಗಲ್ಲ, ತರಿಸ್ತೆ ದೋಸೆ. ಇವಾಗ ಇದರಲ್ಲಿ ಹಾಕ್ಕೊಂಡಿದ್ದೀನಿ, ಬಿಸಿನೀರು ಹಾಕ್ಕೊಂಡು ಗೊತ್ತಿರುತ್ತೆ ಎಲ್ಲರಿಗೂ. ಒಂದು ಫುಲ್ ಸ್ಪೂನ್ ಹಾಕ್ಕೊತೀನಿ ನಾನು ಗ್ರೀನ್ ಟೀ. ಒಂದು ಫುಲ್ಲು ಸ್ಪೂನ್ ಹಾಕ್ಕೊತೀನಿ ಹನಿ ಇದಕ್ಕೆ. ಇದು 2 ಮಿನಿಟ್ಸ್ ಬಿಡ್ತೀನಿ ಇದರಲ್ಲಿ, 2-3 ಮಿನಿಟ್ಸ್ ಕೂಡ ಬಿಡ್ತೀನಿ. ಬ್ರೌನ್ ಬ್ರೆಡ್ ಆಗೋಗಿದೆ, ಬ್ರೌನ್ ಬ್ರೆಡ್ ಖಾಲಿ ಆಗೋಗ್ಬಿಟ್ಟಿದೆ. ಇಲ್ಲಾಂದರೆ ಬಟರ್, ಪೀನಟ್ ಬಟರ್ ಕಂಪಲ್ಸರಿ ಗ್ರೀನ್ ಟೀ ಕುಡಿಯೋ ಒಂದು. ಅದು ತಿಂದ್ಬಿಟ್ರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಡ್ತೀನಿ ನಾನು. ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಇವತ್ತು ನೋಡಿ ಫ್ರೈಡೇ ಹೊತ್ತು ನಮ್ಮ ಬ್ರೇಕ್ಫಾಸ್ಟ್ ತಿನ್ನೋಕ್ಕಾಗಲ್ಲ. ನೋಡೋಣ ದೋಸೆ ಒಂದು ಚಟ್ನಿ ಇಲ್ಲ, ದೋಸೆ ತಿನ್ನೋದು. ನೋಡಿ 2 ಮಿನಿಟ್ಸ್ ಆಗಿದೆ, ನೋಡ್ಸೋಕ್ಕಾಗಲ್ಲ ಕಪ್ನ. ಬ್ಯಾಕ್ ಕ್ಯಾಮ್ರಾ ಇದು ನೋಡಿಸ್ಬೇಕು. ಇದರಲ್ಲಿ ಫುಲ್ 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಬಿಸಿ ಇದ್ದಾಗೆ ಹಾಕ್ತೀನಿ, ವೆಯ್ಟ್ ಮಾಡೋರು ಯಾರು ಹೇಳಿ. ಕುಡಿಬಾರ್ದು ಬಿಸಿ ಇದ್ದಾಗ. ನೀರನ್ನೇ ಕಮ್ಮಿ ಬಿಸಿ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. 1 ಸ್ಪೂನ್ ಇನ್ನು ಸ್ವಲ್ಪ ಹಂಗೆ 2 ಸರಿ ಹಾಕೋದು ಸಮಾಧಾನ. ಇಷ್ಟ ಆದರೆ ಕೂಡ ಇವಾಗ ದೋಸೆ ರೆಡಿ ಆಯಿತು ನೋಡಿ. ಜಾಸ್ತಿ ಬೆರೆಸ್ಬಿಡ್ಬೇಡಿ, ಕ್ಯಾರೆಟ್ ಬೇಯಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿರೋದೆಲ್ಲ ಹೋಗ್ಬಿಡುತ್ತೆ ನೋಡಿ. ಜಾಸ್ತಿ ಸೇರಿಸ್ಬಾರ್ದು ಕ್ಯಾರೆಟ್ನ, ಇಷ್ಟ ಬೇಯಿಸಿರೋದು. ಇವಾಗ ಗ್ರೀನ್ ಟೀ ಎರಡು ರೆಡಿ. ಮೋಕ್ಷಿತ ತಿನ್ನಿಸ್ಬಿಟ್ಟು ನಾನು ಇದು ಗ್ರೀನ್ ಟೀ, ಇದು ಮೋಕ್ಷಿತ ದೋಸೆ. ಮೇಡಮ್ ಏನು ಮಾಡ್ತಾ ಇದ್ದೀರಾ ಮೇಡಮ್? ನಮ್ಮ ಮೋಕ್ಷಿತ ಹೇರ್ ಕಟ್ ಮತ್ತೆ ಮಾಡಿದ್ದೀನಿ ನಾನು. ಹೆಂಗಿದೆ ನೋಡಿ. ಫಸ್ಟ್ ಜಾಸ್ತಿ ಕೂದಲು ಮೇಲೆ ಬಿಟ್ಬಿಟ್ಟಿದೆ ಜುಟ್ಟು ಹಾಕೋಣ ಅಂತ, ಆದರೆ ಅದು ಕಂಫರ್ಟಬಲ್ ಇರಲಿಲ್ಲ ಮೋಕ್ಷಿತಾಗ, ಅದಕ್ಕೆಲ್ಲ ಕಟ್ ಮಾಡಿಬಿಟ್ಟೆ. ನೋಡಿ, ನೋಡಿಸ್ತಾವಳೆ ಹೆಂಗೈತೆ ಹೇರ್ ಕಟ್ ಅಂತ. ಹಸಿವೆತ್ಕೊಂಬಿಟ್ಟಿದೆ ಅಲ್ಲಮ್ಮ ಮೋಕ್ಷಿತಮ್ಮ ದೇ ಬಾ, ಕ್ಯಾರೆಟ್ ಹನಿ ದೋಸೆ ತಿನ್ಯ ಬಮ್ಮು. ಮೋಕ್ಷಿತ ರೆಡಿ ಟು ಈಟ್. ಸ್ವಲ್ಪ ನೀರು ಎತ್ಕಮ್ಮ ಮೋಕ್ಷಿತಾಗೆ, ನೀರು ಮೋಕ್ಷಿತಾಗೆ ಆನ್. ಹಂಗೈತೆ, ಹನಿ ಹಾಕಿದ್ದೀನಿ, ಚೆನ್ನಾಗಿತ್ತಾ? ಅವ್ಳು ಫಸ್ಟ್ ಟೇಸ್ಟ್ ಮಾಡಿ ಅದೇನು ಅಂತ ಆಸ್ಪಾದಿಸಿ ಆಮೇಲೆ ತಿಂತಾಳೆ. ಇದು ಕಡೆ ತಿರ್ಗ, ಇಲ್ಲಿ ತಿರ್ಗ, ಹಿಂಗೆ ತಿರ್ಗ. ಹೆಂಗೈತೆ? ಇಷ್ಟ ಆಗಿದೆ ಅವಳಿಗೆ, ಚೆನ್ನಾಗಿದೆಯಂತೆ, ತಿಂತಾವಳೆ. ಇರು ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ಹೆಂಗಿದೆ ಮೋಕ್ಷಿತ? ಹಂಗಿಕ್ ಬಿಟ್ಟಿದ್ಯಾ ಪೇಸ್ನ? ಚೆನ್ನಾಗಿದ್ಯಾ ಹೇಳಿ ಮೇಡಮ್. ಚೆನ್ನಾಗಿರೋ ಇನ್ನೊಂದ್ಸರಿ ಮಾಡ್ತೀನಿ. ಫಸ್ಟು ಎದ್ದಿದ ತಕ್ಷಣ ನೀರು ಕುಡಿಸ್ಬೇಕು. ಇನ್ನೊಂದಿನ ಇಷ್ಟ ಆಗಿದೆ.
ಅಲ್ವಾ ಅವಳಿಗೆ ಇಷ್ಟ ಆಗಿದೆ. ಅವಳು ಫಸ್ಟೇ ದೋಸೆ ಇಡ್ಲಿ ಅಂದರೆ ಇಷ್ಟ. ಇದರಲ್ಲಿ ಕ್ಯಾರೆಟು ಹನಿ ಸ್ವೀಟ್ ಆಗಿರೋದಕ್ಕಿಂತ ಇಷ್ಟ ಆಗಿದೆ. ಇದನ್ನ ಸಿಕ್ಬಿಟ್ಟು ನಾನು ಗ್ರೀನ್ ಟೀ ಕುಡಿದ್ಬಿಟ್ಟು ಸಿಗ್ತೀನಿ. ಸೊಪ್ಪು ಸಾರು ಮಾಡ್ತಾ ಇದ್ದಾರ ನಮ್ಮ ಹಸ್ಬೆಂಡ್ ನೋಡಿ. ಸೆಕೆಂಡ್ ಟೈಮ್. ಕೈ ದೂರ್ತಾ ಇಲ್ಲ ಇದರಲ್ಲಿ. ಕೈಗೆ ದೂರ್ತಾ ಇಲ್ಲ. ದೂರಲ್ಲ, ದೊಡ್ಡ ಸ್ಪೂನ್ ಎತ್ಕೊ ಹೋಗ್ಲಿ. ದೊಡ್ಡದು ಎತ್ಕೊ. ಹೊಡೆದಾಕ್ಯ ಎಲ್ಲಾದ್ರೂ. ಬಂದ್ಬಿಡುತ್ತೆ. ಇವಾಗ ಎಷ್ಟಾಯ್ತು? ಹಾಕು. ಇಷ್ಟ ಹಾಕ್ಲಾ? ಹಾಕು. ಇನ್ನು ಸ್ವಲ್ಪ ಹಾಕು. ಸಾಕು. ನೀರು ಹಾಕಿನ. ಇದೆಲ್ಲ ಹಾಕಿ ಇಕ್ಕಿದ್ದಾರೆ ಇಲ್ಲಿ. ಯಾರಾದರೂ ಸೊಪ್ಪು ಸಾರಿಗೆ ಇಡ್ಲಿ ದೋಸೆ ತಿಂತೀರಾ? ತಿನ್ನಂಗಿದ್ರೆ ಕಾಮೆಂಟ್ ಮಾಡಿ. ಇವ್ರು ತಿಂತಾರಂತೆ. ನಾನು ತಿಂತೀನಿ ಎಲ್ಲನೇ. ಏನು ಮಾಡಬೇಕು? ನೀರು ಹಾಕು. ಎಷ್ಟು ಹಾಕ್ಬೇಕು? ಫುಲ್ಲ ಇಲ್ಲಿಗೆ ಅಲ್ಲ? ಇಲ್ಲಿಗೆ. ಇಲ್ಲಿಗೆ ಬಟನ್ ಹತ್ರ. ಬಟನ್ ಟಚ್ ಹಾಕ್ಕೊಡ್ದು. ಈಗ ಮನೆಯಲ್ಲಿ ಕೆಲಸ ಎಲ್ಲ ಆಯಿತು. ಗುಡಿಸಿದ್ದು ಒರೆಸಿದ್ದು ರಂಗೋಲಿ ಹಾಕಿದ್ದು ಎಲ್ಲ ಆಗೋಯ್ತು. ಈಗ ಪೂಜೆಯನ್ನು ಮಾಡಿಲ್ಲ, ಸ್ನಾನ ಮಾಡ್ಬೇಕು. ಕರೆಂಟ್ ಹೋಗಿದೆ. ನೀರು ಗೀಝರ್ಗೆ ಹಾಕಿದ್ದೀನಿ ನೋಡಿ. ಕೆಲಾಕ್ಸ್ ಅದ್ರಲ್ಲಿ ಬಾಳೆಹಣ್ಣು ಹಾಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಿಂದ್ಬಿಟ್ಟು ಸ್ನಾನ ಮಾಡ್ಕೊತೀನಿ. ಮೋಕ್ಷಿಕ ಸುಬ್ಬು ಎಲ್ಲ ಸ್ನಾನ ಮುಗೀತು. ನಾನು ಮಾಡ್ಕೊಂಬಂದು ಪೂಜೆ ಮಾಡಬೇಕು. ಇವಾಗ 11 ಗಂಟೆ ಆಗಿದೆ. 12 ಗಂಟೆ ಅದೇ ಪಕ್ಕ ನಮ್ಮದು ಯಾವಾಗೂ. ಇರಿ ಒಂದು ನಿಮಿಷ. ಬನಾನ ಇಟ್ಕೊಂಡು ಇದನ್ನು ಚೆನ್ನಾಗಿರುತ್ತೆ. ಹನಿ ಕೂಡ ಹಾಕ್ಕೋಬೇಕು, ಅವಾಗ ಚೆನ್ನಾಗಿರೋದು. ಸ್ಟ್ರಾಬೆರಿ ಫ್ಲೇವರ್ ತಿನ್ನಂಗಿರುತ್ತೆ. ಬೇಕಂದ್ರೆ ಟ್ರೈ ಮಾಡಿ. ಸ್ನಾನ ಮಾಡ್ಕೊಂಬಂದು ಸಿಗ್ತೀನಿ. ಇವಾಗ ರೆಡಿಯಾಗಿ ಅನ್ಎಕ್ಸ್ಪೆಕ್ಟೇಷನ್ ಫೋನ್ ಮಾಡಿದ್ಲು ಇವಳು. ಸರಿ ಬಜಾರ್ಗೆ ಹೋಗೋಣ, ಸ್ವಲ್ಪ ಶಾಪಿಂಗ್ ಇದೆ ಮಾಡಬೇಕಂತ ಹೇಳಿದ್ಲು. ಇನ್ನು 2 ಡೇಸಲ್ಲಿ ಅವ್ರ ಅಕ್ಕದ ಮ್ಯಾರೇಜ್ ಇದೆ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಇಲ್ಲಿ ಬೋರ್ಡ್ ಹಾಕಿದ್ರು 120 ರೂಪೀಸ್ ಬಟ್ಟೆ ಯಾವುದಾದ್ರು ತೊಗೊಬೋದಂತ. ಸರಿ ಒಳಗಡೆ ಹೋಗಿ ನೋಡೋಣ, ಏನಾದರೂ ಇಷ್ಟ ಆಗುತ್ತಾ, ಚೆನ್ನಾಗಿರುತ್ತಾ ಕ್ವಾಲಿಟಿ ಎಲ್ಲ ಅಂತೇಳ್ಬಿಟ್ಟು. ಚಿಕ್ಕ ಮಕ್ಕಳಿಗೆಲ್ಲ ಡೈಲಿ ವೇರ್ ಮಾಡೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣ್ತಿತ್ತು. ಪರವಾಗಿಲ್ಲ, ಓಕೆ ಚೆನ್ನಾಗೇ ಇತ್ತು. ಆದರೆ ನಾನೇನು ತೊಗೊಂಡಿಲ್ಲ ಅಲ್ಲಿ. ಲಿಖಿತ ಮಾತ್ರ ಒಂದು ಟಾಪ್ ತೊಗೊಂಡ್ಲಷ್ಟೇ. ಆಮೇಲೆ ನೆಕ್ಸ್ಟು ಇಲ್ಲಿ ಶೂ ಶಾಪಿಗೆ ಬಂದ್ವಿ. ಇಲ್ಲಿ ಯಾವುದು ಇಷ್ಟ ಆಗಿಲ್ಲ. ಆಮೇಲೆ ನೋಡ್ತೀವಿ, ಅಲ್ಲಿ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೊಂಡ್ವಿ. ಯಾರು ಚೆನ್ನಾಗಿದೆ ಕಾಮೆಂಟ್. ಯಾರು ಚೆನ್ನಾಗಿದೆ ಅಂತ ನಾನು ಹಿಂಗೆ ಮಾಡಿಸ್ಕೊತೀನಿ. ಅದಕ್ಕೆ ಬಿಸಿಲು ಇದು ಉರಿತಿದೆ, ಅದಕ್ಕೆ ಅದನ್ನ ಹಾಕ್ಸ್ಕೊಳಲ್ಲ ನಾನು. ನನಗೇನು ಉರಿಯಿಲ್ಲ. ಆ ಜೆಲ್ ಹಾಕ್ತಾರೆ ಐಬ್ರೋ ಮಾಡಿದಾಗ, ಅದನ್ನ ಹಾಕ್ಸ್ಕೊಂಡು ಉರಿಯುತ್ತೆ. ಅದಕ್ಕೆ ನಾನು ಓಪಲ್ ಕ್ರೀಮ್ ಹಾಕ್ಸ್ಕೊಂಡು. ಇವಾಗ ಇನ್ನೂ ಸ್ವಲ್ಪ ಶಾಪಿಂಗ್ ಇದೆ, ಮಾಡಾದ್ಮೇಲೆ ಮನೆಗೆ ಹೋಗಿ ನೋಡಿಸ್ತೀನಿ. ನೆಕ್ಸ್ಟ್ ಆಮೇಲೆ ಶೂ ಶಾಪಿಗೆ ಹೋದ್ವಿ. ಅದೇ ಲಿಖಿತ ಅವ್ರ ಅಕ್ಕ ಮಗ ಇದ್ದಾನೆ, ರಿಷಿಗೆ ಬೇಕಾಗಿತ್ತು. ಇದನ್ನು ತೊಗೊಳೋದ, ಬ್ಲ್ಯಾಕ್ ಕಲರ್ ತೊಗೊಳೋದ ಅಂತ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಯಾವ್ದು ಚೆನ್ನಾಗಿರುತ್ತೆ ಕೋಟ್ಗೆ ಅಂತೇಳ್ಬಿಟ್ಟು. ನನಗಂತೂ ಇದೇ ಚೆನ್ನಾಗಿತ್ತು, ಲೈಟೆಲ್ಲ ಬರುತ್ತೆ ಅಂತೇಳ್ಬಿಟ್ಟು. ಅಲ್ಲಿ ಫಸ್ಟ್ ನೋಡಿದಾಗ ಅಲ್ಲಿ 250 ಆ ಥರ ಇತ್ತು. ಇದು ಬಂದು 350. ಆಮೇಲೆ ನೆಕ್ಸ್ಟ್ ಶೂ ಅದೇ ತೊಗೊಂಡ್ವಿ, ನಿಮ್ಗೆ ನೋಡ್ಸಿದ್ನಲ್ವ ಅದೇ. ಆಮೇಲೆ ಫ್ಯಾನ್ಸಿ ಸ್ಟೋರ್ಗೆ ಹೋದ್ವಿ. ಇಲ್ಲಿ ಅವಳಿಗೆ ಬ್ಯಾಂಗಲ್ಸ್ ಬೇಕಾಗಿತ್ತು. ಆಮೇಲೆ ಹುಡುಗಿಗೆ ಮದುವೆ ಹೆಣ್ಣಿಗೆ ನೆಕ್ಲೆಸ್ ಬೇಕಾಗಿತ್ತು. ಗೋಲ್ಡು ಚಂದ್ರಹಾರ ತೊಗೊಂಡಿದ್ದಾರೆ. ಮೇಲೆಗೆ ಸ್ವಲ್ಪ ಅದಕ್ಕೆ ಸೂಟಬಲ್ ಆಗೋ ತೊಗೊಳೋಣ ಅಂತ ನೋಡ್ತಿದ್ದೀವಿ ಇಲ್ಲಿ. ಸರಿ ಸಿಕ್ತು, ಒಂದು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದು ಕ್ಲಿಪ್ಪಿಂಗಲ್ಲಿ ನೋಡಿಸಿಲ್ಲ ಅನಿಸುತ್ತೆ. ಆಮೇಲೆ ಅದೆಲ್ಲ ತೊಗೊಂಡಾದ್ಮೇಲೆ ನೆಕ್ಸ್ಟು ಇದು ಬೆಡ್ ಕವರ್ಸು ಸ್ಕ್ರೀನ್ಗೆ ಹೋದ್ವಿ. ಇಲ್ಲಿ ಅವರು ಹೊಸ್ದಾಗಿ ಮಂಚ ತೊಗೊಂಡಿದ್ದಾರೆ, ಅದಕ್ಕೆ ಬೇಕಾಗಿತ್ತು. ಏನು ನಾಚಿಕೆ ಪಡ್ತಾರೆ ಅದಕ್ಕೆ ಅವ್ರ ಮೇಲೆ ಹೋಗ್ತಾನೆ. ಏನು ಶಾಪಿಂಗ್ ಮಾಡಿದೆ ನಾನು? ತುಂಬ ಬಿಲ್ ಎಷ್ಟಾಯಿತು? ಅದ್ರಲ್ಲಿ 1500 ಖರ್ಚಾಗಿತ್ತು. ನೀನು ಟಾಪ್ ಮಾತ್ರ 1000 ಆಯ್ತಲ್ಲ. ಮತ್ತೆ ಆ್ಯಕ್ಚುಲಿ ಥಿಂಗ್ಸು, ಐಬ್ರೋ ಹಂಗೈತೆ. ನೆಕ್ಸ್ಟು SPCL ಅಂತಿದೆ ಬಟ್ಟೆ ಅಂಗಡಿ.
ಸ್ವಲ್ಪ ದೊಡ್ಡದೆ ಮುಳ್ಬಾಗ್ಲಲ್ಲಿ. ಅಲ್ಲಿಗೆ ಲಿಖಿತ ಅವ್ರ ಅಪ್ಪಗೆ ಪಂಚೆ ಬೇಕಾಗಿತ್ತು ಅಂತ ಹೋದ್ವಿ. ಆಮೇಲೆ ಇಲ್ಲಿ ನೋಡ್ಸಿದ್ರು, ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಬೆಳ್ಳಿ ಸಿಲ್ವರು. ನಂಗೆ ತುಂಬ ಇಷ್ಟ ಆಯಿತು. ಗ್ರಾಮ್ ಬಂದು 160 ಅಂತೆ. ಎಷ್ಟು ಗ್ರಾಮ್ಸ್ ಇದ್ರೆ ಅಷ್ಟು ಅಮೌಂಟ್ ಆಗುತ್ತೆ. ಇಲ್ಲಿ ನಂಗೆ ತುಂಬ ಇಷ್ಟ ಆಯ್ತು ಇದೆಲ್ಲ. ಮತ್ತು ಇದ್ರಲ್ಲಿ ಬ್ಯಾಂಗಲ್ಸ್ ಇದೆ, ನೆಕ್ಲೇಸ್ ಇದೆ, ಸೇಮ್ ಗೋಲ್ಡ್ ಥರನೇ ಇದೆ. ಇದನ್ನು ಡೂಪ್ಲಿಕೇಟ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ನಾನೆಲ್ಲ ಯೂಟ್ಯೂಬಲ್ಲಿ ನೋಡಿದ್ದೆ, ಆದರೆ ನಾನು ಈ ಥರ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ರಿಯಲಾಗಿ ನೋಡಿದ್ಮೇಲೆ ಗೊತ್ತಾಗ್ತಿದೆ. ತುಂಬ ಇಷ್ಟ ಆಯಿತು. ನಾನು ಯಾವತ್ತಾದರೂ ಪರ್ಚೇಸ್ ಮಾಡಬೇಕು, ಒಂದು ಸ್ವಲ್ಪ ಐಡಿಯಾ ಇದೆ ಯಾವ್ದು ತೊಗೊಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಇಷ್ಟಿಷ್ಟು ದೊಡ್ಡದೇನಿಲ್ಲ, ವಾಲೆ ಮಾತ್ರ ತೊಗೊಬೇಕಂತ. ಆಮೇಲೆ ನೆಕ್ಸ್ಟ್ ಮನೆಗೆ ಬಂದ್ವಿ. ಇವಳು ಟ್ರೈಲ್ ಆಗ್ತಿದ್ದಾಳೆ, ಇನ್ನು ಮದುವೆ ಇದೆಯಲ್ವಾ, ಯಾವ ಸೆಟ್ ಶೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಗುತ್ತೆ ಹಂಗೆ ಇಷ್ಟು ಮೇಲೆಗೆ ಹಾಕೊಬೇಕು ಅದನ್ನ. ನೋಡ ಎಷ್ಟಿದೆ, ಹೆಂಗಿದೆ ನೋಡುಗೋ, ಅದೊಂದೇ ಸಾಕು. ಅದೊಂದೇ ಸಾಕು, ನನ್ನ ಮಾತು ಕೇಳು. ನೀನ್ ಹಾಕಿದೀನಿ ಇವಳಿಗೆ, ಉಗ್ರೇ ಇಲ್ಲ ಇವಳಿಗೆ. ಆಗ ನೋಡ್ಸೆ, ಫೇಶಿಯಲ್ ಆಯ್ತು ವಿಡಿಯೋಲೆಲ್ಲ. ಈ ಕಾಲಕ್ಕೆ ನಾನು ಇವಾಗ ನೆಲ್ ಪಾಲಿಶ್ ಹಾಕ್ಬೇಕಂತ ನೆಲ್ ಪಾಲಿಶ್ ಎಲ್ಲ ಇಟ್ಕೊಂಡಿದ್ದೀನಿ ಗೊಬ್ಬು ಕಾಲಕ್ಕೆ. ಕಾಲಕ್ಕೆ ನೀನು ಹಾಕ್ಬೇಕು. ಲಿಖಿತ ಹೋಗ್ತಿದ್ದಾಳೆ ಅವ್ರ ಮನೆಗೆ. ಊಟ ಯಾವ್ದು ಊಟ ತಿನ್ನೆ? ಊಟ ತಿಂದಿಲ್ಲ ಅವಳು, ಹಂಗೆ ಹೋಗ್ತಿದ್ದಾಳೆ. ಮುಖ ನೋಡ್ಕೊತ ಇರೋದು. ನಾಳೆ ಕಾಣಿಸ್ತಾಳೆ ಬಿಡಿ, ಚೆನ್ನಾಗಿ ರೆಡಿಯಾಗಿ ಮೇಕಪ್. ಏನಾಗೈತೆ? ಏನಾಗೈತೆ? ದೊಡ್ಡ ತೂತಾಗೈತೆ. ಅದು ವಿಡಿಯೋ ಮಾಡ್ತಿದ್ದೀಯ ಗೂಬೆ. ಇವಾಗ ನೀ ಸ್ಕಿನ್ ನೋಡಿ ಹೆಂಗಿದೆ. ಹಿಂಗೆ ಬಡ್ಕೊಂತ ಇದ್ದಾಳೆ. ನಾವು ಆಚೆ ಹೋಗಿದ್ದೀವಿ, ಎಲ್ಲಾದ್ರೂ ಹೊರಟೋಗ್ತೀವಿ ಅಂತ ನೋಡಿ ಗೇಸ್. ಜಾಸ್ತಿ ತೀಟೆ ಹೋಗಿದ್ದಾಳೆ, ಎಲ್ಲೂ ಹೋಗ್ಬಾರ್ದು ನಾವು. ಆಚೆ ಕಾಣಿಸಿಲ್ಲ ಅಂದ್ರೆ ಬಡ್ಕೊಂತ ಇರ್ತಾಳೆ. ಇವಾಗ ನೋಡಿ ಸೈಲೆಂಟಾಗಿ ಮಲ್ಕೊಂತ ಇರೋದು, ಹೇಳ್ತಾ ಇದ್ದೀನಿ ಅಂತ. ತೀಟೆ ಮಾಡೋದು ನೀನು ಜಾಸ್ತಿ ಆಗಿದೆ. ಇವಾಗ ತಾನೇ ಓದ್ಲು. ನಾನು ಏನಾದರೂ ಒಂದು ರೀಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ನೆಲ್ ಪಾಲಿಶ್ ಹಾಕ್ಕೊಬೇಕು, ಮೆಹಂದಿ ಹಾಕ್ಕೊಬೇಕು, ಎಲ್ಲ ಇವಾಗೆ ಹಾಕ್ಕೊತೀನಿ. ಆಮೇಲೆ ಮೋಕ್ಷಿತ ಬಿಡಲ್ಲ, ಇವಾಗ ಮೆಹಂದಿ ಹಾಕ್ಕೊಂಬಿಡ್ತೀನಿ. ಪೂಜೆ ಬೇರೆ ಮಾಡಬೇಕು. ಪೂಜೆ ಮಾಡಿ ಮೆಹಂದಿ 5 ಗಂಟೆ ಆಗಿದೆ. ಪೂಜೆ ಮಾಡಿಬಿಟ್ಟು ನಾನು ಮೆಹಂದಿ ಹಾಕ್ಕೊತೀನಿ. ಇವಾಗೆ ಹಾಕ್ಕೊಂಡ್ರೆ ಆಗಲ್ಲ. ಇವಾಗ ಪೂಜೆ ಮಾಡಿಬಿಡ್ತೀನಿ. 5 ಗಂಟೆ ಆಗಿದೆ. ಇನ್ನು ಎಲ್ಲ ದೇವ್ರ ಮನೆಗೆ ಕ್ಲೀನ್ ಮಾಡಿ ಅದಕ್ಕೆ ಹೂವು ಇಕ್ಕಿ ಎಲ್ಲ ಪೂಜೆ ಮಾಡೋಷ್ಟರಲ್ಲಿ 6 o'clock ಆಗುತ್ತೆ. ಆಮೇಲೆ ಮೆಹಂದಿ ಹಾಕ್ಕೊತೀನಿ. ಇವಾಗ ಒಂದು ರೀಲ್ ಮಾಡ್ತೀನಿ. ಈಗ ಪೂಜೆ ಎಲ್ಲ ಮುಗೀತು ನೋಡಿ. ಬೆಳ್ಳುಳ್ಳಿ ಇಕ್ಕಿದ್ದೀನಿ. ಇದನ್ನ ಇವತ್ತು ನನಗೆ ಬೆಳ್ಳುಳ್ಳಿ ಕಬಾಬ್. ಹೌದು ನೋಡಿ, ನಮ್ಮ ಹಸ್ಬೆಂಡ್ ಬೈತಾ ಇದ್ದಾರೆ. ಹೌದಾ, ಶುಕ್ರವಾರ ತಿನ್ನಲ್ಲ ಗೈಸ್ ನೀವು? ನಾವು ಪೂಜೆ ಮಾಡಿಬಿಟ್ಟು ಚಿಕನ್ ಯಾರು ತಿನ್ನಲ್ವಾ? ಕಾಮೆಂಟ್ ಮಾಡಿ. ಮಾಡ್ತೀನಿ, ನೀ ಸುಮ್ಮನೆ ಇರು, ಏನಾಗಲ್ಲ. ಬೆಳ್ಳುಳ್ಳಿ ಕಬಾಬ್ ತಿನ್ಬೇಕನ್ಸದೆ. ವಿಡಿಯೋಲ್ಲಿ ನೋಡ್ತಿದ್ದೆ, ಅದು ಬಂತು. ಸರಿ ಬೆಳ್ಳುಳ್ಳಿ ಎಲ್ಲ ಇಕ್ಕಿದ್ದೀನಿ. ರೆಸಿಪಿ ಮಾಡೋದು ಸುಬ್ಬು, ಅದನ್ನು ವಿಡಿಯೋ ನಿಮ್ಗೆ ನೋಡಿಸ್ತೀನಿ. ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ಫುಲ್ಲು ನೋಡ್ಸಲ್ಲ, ಸ್ವಲ್ಪ ನೋಡಿಸ್ತೀನಿ. ನಾನು ಮೆಹಂದಿ ಹಾಕ್ಕೊತಿದ್ದೀನಿ. ಮೆಹಂದಿ ಹಾಕ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ, ಫೋನಲ್ಲಿ ನೋಡಿಕೊಂಡೆ ನಾನು ಮೆಹಂದಿ ಹಾಕ್ಕೊಬೇಕು. ಮೆಹಂದಿ ಹಾಕ್ಕೊಂಡು ನಿಮ್ಗೆ ನೋಡಿಸ್ತೀನಿ. ನೋಡಿ, ಮೆಹಂದಿ ಹಾಕ್ಕೊಂಡು ಹಿಂಗೆ ಅಂತ ನೋಡಿಸ್ತೀನಿ. ಕತ್ಲಾ ಹೋಗಿದೆ ಸ್ವಲ್ಪ. ಇಲ್ಲಿ ನೋಡಿ, ನನ್ನ ಮೆಹಂದಿ ಒಂದು ಕಂಪ್ಲೀಟ್ ಆಗಿದೆ, ಒಂದು ಹ್ಯಾಂಡಿಗೆ. ಇನ್ನೂ ಒಂದು ಹ್ಯಾಂಡ್ ಬಾಕಿ ಇದೆ. ಸ್ವಲ್ಪ ಆರಿದ್ಮೇಲೆ ಇನ್ನೊಂದು ಹ್ಯಾಂಡ್ಗೆ ಹಾಕ್ಕೊತೀನಿ. ಇನ್ನೊಂದು ಹ್ಯಾಂಡ್ ಅಂದರೆ ಈ ಕೈಯಲ್ಲ, ಇದು ಹಿಂದೆ ಹಾಕ್ಕೊಂಡ್ರೆ ಅಷ್ಟೇ. ಇನ್ನೊಂದು ಕೈಗೆ ಹಾಕ್ಕೊಳಲ್ಲ. ಇದೇ ಸಿಂಪಲ್ ಹಾಕ್ಕೊಂಡಿದ್ದೀನಿ ನೋಡಿ, ಜಾಸ್ತಿ ಗ್ರ್ಯಾಂಡಾಗಿ ಹಾಕ್ಕೊಂಡಿಲ್ಲ. ನಾವಲ್ವಲ್ಲ ಮದುವೆ ಹೆಣ್ಣು, ಗ್ರ್ಯಾಂಡಾಗಿ ಹಾಕ್ಕೊಂಡ್ರೆ ಚೆನ್ನಾಗಿಲ್ಲ. ಸಿಂಪಲಾಗಿ ಕ್ಯೂಟಾಗಿರ್ಬೇಕಷ್ಟೆ. ಇದು ಬೆಳ್ಳುಳ್ಳಿ ಕಬಾಬ್ಗೆ ಮಸಾಲ. ಇದರಲ್ಲಿ ಏನೇನಿದೆ ಹೇಳು? ಏನಿದೆ? ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ, ಮಿರಿಯಾಲು, ಮೆಣಸು, ಲವಂಗ, ಚಕ್ಕೆ, ಆಮೇಲೆ ಶುಂಠಿ ಅಷ್ಟೇನಾ? ಇದೆಲ್ಲ ಹಾಕಿ ಹಿಂಗೆ ರುಬ್ಕೊಂಡಿದ್ದೀವಿ. ಫ್ಲೋರ್ ಎಲ್ಲ ಹಾಕಿದ್ದೀನಿ. ಕಡಲೆ ಹಿಟ್ಟು, ಮೈದಾ, ಕಾರ್ನ್ಫ್ಲೋರು ಅಷ್ಟೇನಾ, ಅರ್ಶಿನ ಹಾಕಿದ್ದೀವಿ. ಇದರಲ್ಲಿ ಇನ್ನು ಉಪ್ಪು ಹಾಕ್ಬೇಕು. ಮಸಾಲೆ ಎಲ್ಲ ಇದ್ರಲ್ಲಿ ಹಾಕ್ಕೋಬೇಕು. ಸಾಕು ಬಿಡು.
ಫುಲ್ ಊಡ್ಸ್ಬಿಡ್ತಾವ್ರೆ ನಮ್ಮ ಯಜಮಾನ್ರು ಹಸ್ಬೆಂಡು. ಓ ನಾಚ್ಕೋತೈತೀನ. ಏನಾಗ್ಬೇಕು? ಆಗ ಚಿಕನ್ ಹಾಕಿ, ಮೊಟ್ಟೆ ಚಿಕನ್ ಹಾಕಿ ಫಸ್ಟು. ಚಿಕನ್ ಇಲ್ಲಿದೆ. ಸ್ಟೈಲಾ? ಈ ಥರ ಅರ್ಧ kg ಚಿಕನ್ಗಿದು ಕಡಿಯ ಹಿಂದೆ ಕಲ್ಸಿ ಚೆನ್ನಾಗಿ ಕಲಿಸ್ಬೇಕು. ಇದ್ರಲ್ಲಿ ಮೊಟ್ಟೆ ಆ್ಯಡ್ ಮಾಡ್ಕೊಬೇಕು, ಉಪ್ಪು ಆ್ಯಡ್ ಮಾಡ್ಕೋಬೇಕು. ಇನ್ನು ಖಾರ ಕೂಡ ಖಾರ ಹಾಕಿಲ್ಲ, ಏನು ಹಸಿಮೆಣ್ಸಿನ್ಕಾಯಿ ಇನ್ನೇನು ಹಾಕ್ತೀಯ? ಹಾಕ್ಬಿಡು, ಸ್ವರ್ಗನೇ. ಮಿಕ್ಸ್ ಮಾಡ್ಕೊಂಡು ಅರ್ಧ ಗಂಟೆ ಬಿಟ್ಟು ಎಣ್ಣೆಲ್ಲಿ ಬಿಡೋದೇ. ರೆಡಿ ಮಾಡ್ಕೊಬೇಕು. ಘಮ ಘಮ ಅಂತಿದೆ. ಹೆಂಗಿದೆ ಸ್ಮೆಲ್ಲು? ರೆಡಿ ಬೆಳ್ಳುಳ್ಳಿ ಕಬಾಬ್. ಇದನ್ನ ತಿಂದು ಹೆಂಗಿದೆ ಅಂತ ಹೇಳ್ತೀನಿ. ನಿಮಿಷ ಬಿಸಿ ಇದೆ. ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡ್ಬೇಕಂದ್ರೆ ಟ್ರೈ ಮಾಡಿ. ಸಕ್ಕತ್ ಜ್ಯೂಸಿ ಆಗಿದೆ, ಸೂಪರ್. ಸಕ್ಕತ್ತಾಗಿದೆ. ಸೂಪರ್ ಇದೆ. ಇವಾಗ ಇದನ್ನ ಬೇಯಿಸ್ತಾ ಇದ್ದೀನಿ. 1 ಟ್ರಿಪ್ ಅಷ್ಟೇ ಆಗಿರೋದು, 2 ಟ್ರಿಪ್ ಹಾಕಿದ್ದೀನಿ. ಟೇಸ್ಟ್ ಮಾತ್ರ ಬಂಬಾಟ್. ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟೇ. ಡೇ ಕಂಪ್ಲೀಟ್ ಆಯಿತು. ಇವಾಗ ಟೈಮ್ ಬಂದು 9 o'clock, 8:30 ಆ ಥರ ಆಗ್ತಿರ್ಬೋದು. ಈ ವ್ಲಾಗ್ ಇಷ್ಟೇ, ಇವತ್ತಿಗೆ ಮುಗಿಸ್ತಿದ್ದೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಲೈಕ್ ಕಂಪಲ್ಸರಿ ಮಾಡಿ, ಮಿಸ್ ಮಾಡಬೇಡಿ ನೋಡಿದವರೆಲ್ಲ. ಬಾಯ್ ಬಾಯ್.